ಅಂತ್ಯದಲ್ಲಿ ಅಥವಾ ಫೆಬ್ರವರಿ ಮೊದಲ ವಾರದಲ್ಲಿ ಒಂದಿಷ್ಟು ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಆಯ್ಕೆ ಆಗಬಹುದು ಅನ್ನೋ ಚರ್ಚೆಗಳು ಕೇಳಿಕೊಳ್ತಾ ಇದೆ. ನಿಜವೇ? ಸಾಕಷ್ಟು ಪ್ರಮುಖರ ಅಭಿಪ್ರಾಯ ಕೂಡ ಇದೆ. ಅದು ನಮ್ಮ ಗುರಿ ಇರ್ತಕ್ಕಂಥದ್ದು ಎಲ್ಲ 28 ಕ್ಷೇತ್ರಗಳನ್ನು ಗೆಲ್ಲಬೇಕು. ಹಾಗಾಗಿ ಗುರಿಯನ್ನ ಮುಟ್ಟಬೇಕು ಅಂತ ಹೇಳಿದ್ರೆ ತಡ ಮಾಡದೆ ನಮ್ಮ ಅಭ್ಯರ್ಥಿಗಳು ಅತಿ ಶೀಘ್ರದಲ್ಲೇ ತೀರ್ಮಾನ ಆಗಬೇಕು. ಕಾರ್ಯಕರ್ತರು ಕೂಡ ಗೊಂದಲ ಇರೋದೆಲ್ಲ ಕೆಲಸ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಅಭಿಪ್ರಾಯನ ನೀಡಿದ್ದಾರೆ. ನಮ್ಮ ಕೇಂದ್ರದ ವರಿಷ್ಠರ ಜೊತೆ ಈ ವಿಚಾರವನ್ನ ಚರ್ಚೆ ಮಾಡ್ತೇನೆ. ಅನೇಕ ಬಹಳ ದಿನಗಳಿಂದ ಆಕ್ಟಿವ್ ಇಲ್ದಿರೋರು, 4-5 ವರ್ಷಗಳಿಂದ ಆಕ್ಟಿವ್ ಇಲ್ದಿರೋರು, ಮೀಡಿಯಾ ನಿಲ್ಲೋದಿಲ್ಲ ಅಂತ ಹೇಳುವವರೆಲ್ಲ ಈಗ ಮತ್ತೆ ಚುನಾವಣೆ ನಿಲ್ಲೋದಕ್ಕೆ ಬರ್ತಾ ಇದ್ದಾರೆ. ಹೇಗೆ ನೋಡ್ತಾ ಇದ್ರಿ? ನಾ ಮೀಡಿಯಾದವ್ರು ಆಕ್ಟಿವ್ ಇಲ್ಲ ಅಂತ ಅನ್ಕೊಂಡಂಗೆ. ಹೇಳಿ ಸರ್, ಈಗ ಉದಾಹರಣೆ ಅತಿ ಶೀಘ್ರದಲ್ಲೇ ನಾನು ದೆಹಲಿಗೆ ಪ್ರಯಾಣ ಬೆಳೆಸ್ತೇನೆ, ದೆಹಲಿಗೆ ಹೋಗ್ತೇನೆ, ವರಿಷ್ಠರನ್ನ ಭೇಟಿ ಮಾಡ್ತೇನೆ. ವರದಿ ಕೊಡ್ತಕ್ಕಂಥದ್ದೇನಿಲ್ಲ. ಒಟ್ಟಾರೆಯಾಗಿ ನಮ್ಮ ಗುರಿ ದೊಡ್ಡದಿದೆ. ಕರ್ನಾಟಕದಲ್ಲಿ ಈ ಭ್ರಷ್ಟ, ದುಷ್ಟ, ಜನ ವಿರೋಧಿ, ರೈತ ವಿರೋಧಿ, ಬಡ ವಿರೋಧಿ ಸರ್ಕಾರಕ್ಕೆ ಮಣಿಸ್ಬೇಕಾಗಿದೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ. ಹಾಗಾಗಿ ವರಿಷ್ಠರನ್ನ ಭೇಟಿ ಮಾಡಿ ಅತಿ ಶೀಘ್ರದಲ್ಲಿ ನಮ್ಮ ಅಭ್ಯರ್ಥಿಗಳ ಬಗ್ಗೆ ನಮಗೆ ಕ್ಲಾರಿಟಿ ಕೊಡಿ ಅಂತಕ್ಕಂಥ ನಾವು ಮಾತಾಡ್ತೇವೆ. ಎರಡು ಇಡೀ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದವರು 18-20 ಸ್ಥಾನಗಳನ್ನು ಗೆಲ್ತೀವಿ ಅನ್ನೋ ಭ್ರಮೆನಲ್ಲಿದ್ರು. ಮಂತ್ರಿಗಳನ್ನ ಲೋಕಸಭಾ ಚುನಾವಣೆಗೆ ನಿಲ್ಲಿಸ್ತೇವೆ ಅನ್ನೋ ವಿಚಾರಗಳು ಚರ್ಚೆ ನಡೀತಾ ಇತ್ತು. ಅದೇ ಇವತ್ತು ರಾಜ್ಯದಲ್ಲಿ ಬಿಜೆಪಿ ಪರ ವಾತಾವರಣ ಹೆಂಗ್ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಆಡಳಿತ ಪಕ್ಷದ ಯಾವುದೇ ಸಚಿವರು ಕೂಡ ಚುನಾವಣೆ ನಿಲ್ಲೋದಕ್ಕೆ ತಯಾರಿಲ್ಲ. ಕಾರಣ ಅಂದ್ರೆ ಚುನಾವಣೆಯಲ್ಲಿ ಸೋತ್ ಬಿಡ್ತೀವಿ, ಮಂತ್ರಿಯಾಗಿ ಸೋತ್ರೆ ಮುಖಭಂಗ ಆಗ್ತದೆ ಅನ್ನುವ ಸತ್ಯಾಂಶ ಇವ್ರಿಗಾಗ್ಲೇ ಅರ್ಥ ಆಗಿದೆ ಮಂತ್ರಿಗಳಿಗೂ ಕೂಡ. ಹಂಗಾಗಿ ಯಾವುದೇ ಸಚಿವರು ಮುಂದೆ ಬರ್ತಾ ಇಲ್ಲ. ನಮ್ಮ ಸಂಸದರು ಇವತ್ತು ಬಹಳ ಉತ್ಸಾಹದಲ್ಲಿದ್ದಾರೆ. ನೀವ್ ಹೇಳ್ತಕ್ಕಂಥ ಸತ್ಯ. ಯಾರು ನಿಲ್ಲಲ್ಲ ಅಂತ ಹೇಳ್ತಿದ್ರೆ ಅವರು ಕೂಡ ಚುನಾವಣೆ ನಿಲ್ಬೇಕು. ಇದೊಂದು ಬಾರಿ ನಿಲ್ಲೋಣ ಇವತ್ತು, ಯಾಕಂದ್ರೆ ಎಲ್ಲಾ ಕ್ಷೇತ್ರಗಳು ಬಿಜೆಪಿ ಗೆಲ್ಲುತ್ತೆ ಅನ್ನೋ ವಾತಾವರಣ ಕೂಡ ಇದೆ. ಎಲ್ಲರೂ ಕೂಡ ಉತ್ಸಾಹದಲ್ಲಿದ್ದಾರೆ. ಅಂತಿಮವಾಗಿ ಕೇಂದ್ರದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಫೆಬ್ರವರಿ ಮೊದಲ ವಾರದಲ್ಲಿ ಒಂದಿಷ್ಟು ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಆಯ್ಕೆ ಆಗಬಹುದು ಅನ್ನೋ ಚರ್ಚೆಗಳು ಕೇಳಿಕೊಳ್ತಾ ಇದೆ. ನಿಜವೇ? ಸಾಕಷ್ಟು ಪ್ರಮುಖರ ಅಭಿಪ್ರಾಯ ಕೂಡ ಇದೆ. ಅದು ನಮ್ಮ ಗುರಿ ಇರ್ತಕ್ಕಂಥದ್ದು ಎಲ್ಲ 28 ಕ್ಷೇತ್ರಗಳನ್ನು ಗೆಲ್ಲಬೇಕು. ಹಾಗಾಗಿ ಗುರಿಯನ್ನ ಮುಟ್ಟಬೇಕು ಅಂತ ಹೇಳಿದ್ರೆ ತಡ ಮಾಡದೆ ನಮ್ಮ ಅಭ್ಯರ್ಥಿಗಳು ಅತಿ ಶೀಘ್ರದಲ್ಲೇ ತೀರ್ಮಾನ ಆಗಬೇಕು. ಕಾರ್ಯಕರ್ತರು ಕೂಡ ಗೊಂದಲ ಇರೋದೆಲ್ಲ ಕೆಲಸ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಅಭಿಪ್ರಾಯನ ನೀಡಿದ್ದಾರೆ. ನಮ್ಮ ಕೇಂದ್ರದ ವರಿಷ್ಠರ ಜೊತೆ ಈ ವಿಚಾರವನ್ನ ಚರ್ಚೆ ಮಾಡ್ತೇನೆ. ಅನೇಕ ಬಹಳ ದಿನಗಳಿಂದ ಆಕ್ಟಿವ್ ಇಲ್ದಿರೋರು, 4-5 ವರ್ಷಗಳಿಂದ ಆಕ್ಟಿವ್ ಇಲ್ದಿರೋರು, ಮೀಡಿಯಾ ನಿಲ್ಲೋದಿಲ್ಲ ಅಂತ ಹೇಳುವವರೆಲ್ಲ ಈಗ ಮತ್ತೆ ಚುನಾವಣೆ ನಿಲ್ಲೋದಕ್ಕೆ ಬರ್ತಾ ಇದ್ದಾರೆ. ಹೇಗೆ ನೋಡ್ತಾ ಇದ್ರಿ? ನಾ ಮೀಡಿಯಾದವ್ರು ಆಕ್ಟಿವ್ ಇಲ್ಲ ಅಂತ ಅನ್ಕೊಂಡಂಗೆ. ಹೇಳಿ ಸರ್, ಈಗ ಉದಾಹರಣೆ ಅತಿ ಶೀಘ್ರದಲ್ಲೇ ನಾನು ದೆಹಲಿಗೆ ಪ್ರಯಾಣ ಬೆಳೆಸ್ತೇನೆ, ದೆಹಲಿಗೆ ಹೋಗ್ತೇನೆ, ವರಿಷ್ಠರನ್ನ ಭೇಟಿ ಮಾಡ್ತೇನೆ. ವರದಿ ಕೊಡ್ತಕ್ಕಂಥದ್ದೇನಿಲ್ಲ. ಒಟ್ಟಾರೆಯಾಗಿ ನಮ್ಮ ಗುರಿ ದೊಡ್ಡದಿದೆ. ಕರ್ನಾಟಕದಲ್ಲಿ ಈ ಭ್ರಷ್ಟ, ದುಷ್ಟ, ಜನ ವಿರೋಧಿ, ರೈತ ವಿರೋಧಿ, ಬಡ ವಿರೋಧಿ ಸರ್ಕಾರಕ್ಕೆ ಮಣಿಸ್ಬೇಕಾಗಿದೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ. ಹಾಗಾಗಿ ವರಿಷ್ಠರನ್ನ ಭೇಟಿ ಮಾಡಿ ಅತಿ ಶೀಘ್ರದಲ್ಲಿ ನಮ್ಮ ಅಭ್ಯರ್ಥಿಗಳ ಬಗ್ಗೆ ನಮಗೆ ಕ್ಲಾರಿಟಿ ಕೊಡಿ ಅಂತಕ್ಕಂಥ ನಾವು ಮಾತಾಡ್ತೇವೆ. ಎರಡು ಇಡೀ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದವರು 18-20 ಸ್ಥಾನಗಳನ್ನು ಗೆಲ್ತೀವಿ ಅನ್ನೋ ಭ್ರಮೆನಲ್ಲಿದ್ರು. ಮಂತ್ರಿಗಳನ್ನ ಲೋಕಸಭಾ ಚುನಾವಣೆಗೆ ನಿಲ್ಲಿಸ್ತೇವೆ ಅನ್ನೋ ವಿಚಾರಗಳು ಚರ್ಚೆ ನಡೀತಾ ಇತ್ತು. ಅದೇ ಇವತ್ತು ರಾಜ್ಯದಲ್ಲಿ ಬಿಜೆಪಿ ಪರ ವಾತಾವರಣ ಹೆಂಗ್ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಆಡಳಿತ ಪಕ್ಷದ ಯಾವುದೇ ಸಚಿವರು ಕೂಡ ಚುನಾವಣೆ ನಿಲ್ಲೋದಕ್ಕೆ ತಯಾರಿಲ್ಲ. ಕಾರಣ ಅಂದ್ರೆ ಚುನಾವಣೆಯಲ್ಲಿ ಸೋತ್ ಬಿಡ್ತೀವಿ, ಮಂತ್ರಿಯಾಗಿ ಸೋತ್ರೆ ಮುಖಭಂಗ ಆಗ್ತದೆ ಅನ್ನುವ ಸತ್ಯಾಂಶ ಇವ್ರಿಗಾಗ್ಲೇ ಅರ್ಥ ಆಗಿದೆ ಮಂತ್ರಿಗಳಿಗೂ ಕೂಡ. ಹಂಗಾಗಿ ಯಾವುದೇ ಸಚಿವರು ಮುಂದೆ ಬರ್ತಾ ಇಲ್ಲ. ನಮ್ಮ ಸಂಸದರು ಇವತ್ತು ಬಹಳ ಉತ್ಸಾಹದಲ್ಲಿದ್ದಾರೆ. ನೀವ್ ಹೇಳ್ತಕ್ಕಂಥ ಸತ್ಯ. ಯಾರು ನಿಲ್ಲಲ್ಲ ಅಂತ ಹೇಳ್ತಿದ್ರೆ ಅವರು ಕೂಡ ಚುನಾವಣೆ ನಿಲ್ಬೇಕು. ಇದೊಂದು ಬಾರಿ ನಿಲ್ಲೋಣ ಇವತ್ತು, ಯಾಕಂದ್ರೆ ಎಲ್ಲಾ ಕ್ಷೇತ್ರಗಳು ಬಿಜೆಪಿ ಗೆಲ್ಲುತ್ತೆ ಅನ್ನೋ ವಾತಾವರಣ ಕೂಡ ಇದೆ. ಎಲ್ಲರೂ ಕೂಡ ಉತ್ಸಾಹದಲ್ಲಿದ್ದಾರೆ. ಅಂತಿಮವಾಗಿ ಕೇಂದ್ರದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.